ಸರ್ ನಮ್ಮ ಚಿತ್ರಾನ್ನ ಅಂದ್ರೆ ನನ್ನ ಪರ್ಸನಲಿ ನಾನು ಹೇಳೋದು ನಮ್ದು ನೋ ನಾನ್ ಸೆನ್ಸ್ ಚಿತ್ರಾನ್ನ ಅಂತ. ಅದೆಲ್ಲ ಏನೂ ಆಗ್ದೇನೆ ನಾವು ಹಳ್ಳಿ ಮನೆಗಳಲ್ಲೆಲ್ಲ ಹೇಗ್ ಮಾಡ್ತಾರೆ ಆ ವಿಧಾನದಲ್ಲಿ ಚಿತ್ರಾನ್ನ ಮಾಡೋ ವಿಧಾನನ ತೋರಿಸ್ತೀವಿ. ಇವಾಗ ಅದಾಗಿದೆ, ಈರುಳ್ಳಿ ಫ್ರೈ ಆಗಿದೆ, ಮೆಣಸಿನ್ಕಾಯಿ ಎಲ್ಲವೂ ಫ್ರೈ ಆಗಿರೋದ್ರಿಂದ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀವಿ. ನೋಡಿ, ಮಾಡೋದು ರೀತಿಯು ಹೋಟ್ಲಿಂದ ಹೋಟ್ಲು, ಮನೆಯಿಂದ ಮನೆಗೆ ಡಿಫ್ರೆಂಟ್ ಇರ್ತದೆ. ನಾಟಿ ಚಿತ್ರಾನ್ನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ತೃಪ್ತಿ ತಿಂಡಿಯಲ್ಲಿ ತೃಪ್ತಿ ಆಗುವಷ್ಟು ರುಚಿ ಇರ್ತದೆ ಈ ಚಿತ್ರಾನ್ನ. ವೀಕ್ಷಕರೇ ನಮಸ್ಕಾರ. ಇದು NTI ಲೇಔಟ್. ನಮ್ಮ ಎಡಗಡೆಗೆ ನಿಮಗೆ ಚಿರಪರಿಚಿತ. ಇದು ಯಾವ್ದು ಹೇಳಿ? ಮಸಾಲ ಪುರಿ ತೋರಿಸಿದ್ರು, ಅಪ್ಪಟ ರೆಸಿಪಿ, ಪಾನಿ ತೋರಿಸಿದ್ರು, SLV ಬಂಗಾರಪೇಟ್ ಚಾಟ್ಸ್. ನಾನು ಅವಾಗಲೇ ಹೇಳ್ತಾ ಇದ್ದೆ, ಅದ್ರ ಪಕ್ಕದಲ್ಲೇ ತೃಪ್ತಿ ತಿಂಡಿ ಅಂತಿದೆ, ಬಹಳ ಫೇಮಸ್ಸು. ಆಮೇಲೆ ಅವ್ರದ್ದು ಚಿತ್ರಾನ್ನ, ನಾವು ಚೇತನ್ ತಟ್ಟೆ ಇಡ್ಲಿಯಲ್ಲಿ ಚಿತ್ರಾನ್ನ ನೋಡಿದ್ವಿ. ಇಲ್ಲಿ ಮನೆಯಲ್ಲಿ ಅಪ್ಪಟವಾಗಿ ಎಷ್ಟು ನೈಸರ್ಗಿಕ ರೀತಿಯಲ್ಲಿ ನ್ಯಾಚುರಲ್ ಆಗಿರ್ಬೇಕು ಚಿತ್ರಾನ್ನ, ಅಷ್ಟು ರುಚಿಯಾಗಿರ್ಬೇಕಲ್ಲ, ಹಂಗೆ ಮಾಡ್ತಾರೆ. ಈ ರೆಸಿಪಿ ಬೇಕು ಅಂತ ಕೇಳ್ಕೊಂಡಿದ್ದೆ ಮಹೇಶ್ವರಿಗೆ. ಸೊ ಬನ್ನಿ ಅಂತ ಹೇಳಿದ್ರೆ ಈಗ ಅದ್ಭುತವಾದ ಚಿತ್ರಾನ್ನ ರೆಸಿಪಿ ನೋಡೋಣ ಮೊದಲು, ಆಮೇಲೆ ಟೇಸ್ಟ್ ಮಾಡೋಣ ಬನ್ನಿ. ಸರ್ ಮತ್ತೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾವು ನಿಮ್ಮನ್ನು ಬಿಡಲ್ಲ, ಒಂದು ರುಚಿ ಕಂಡುಬಿಟ್ರೆ ವೀಕ್ಷಕರೇ ಅದೊಂದು ಗೀಳ್ ನಮಗೆ. ಏನ್ ಸರ್? ಖಂಡಿತ ಸರ್. ನಿಮ್ಗೆ ಹೆಂಗೆ ಪ್ಯಾಷನ್ ಇದೆ, ನಾವು ಹಂಗೆ ನಮ್ಮ ವೀಕ್ಷಕರು ತೋರಿಸ್ಬೇಕು ಒಳ್ಳೊಳ್ಳೇದಂತ. ಇಲ್ಲಿ ಚಿತ್ರಾನ್ನ ಅದ್ಭುತವಾಗಿತ್ತು ಸರ್. ಓಕೆ ಸರ್. ನನಗೆ ಚಿತ್ರಾನ್ನ ಕೊಡ್ತೀನಿ ಅಂದ್ರೆ ಮಹೇಶ್ ಅವರು ಏನ್ ಚಿತ್ರಾನ್ನ ಕೊಡಕ್ ಟ್ರೈ ಮಾಡ್ತಾ ಇದಾರೆ ಅಂತ ನಾನು ತಿಂದ ತಕ್ಷಣನೇ ಅಪ್ಪಟ ಮನೆಯಲ್ಲಿ ಅಜ್ಜಿ ಮಾಡಿ ಶೈಲಿ. ಹೌದು ಸರ್. ಅದ್ಭುತ ಸರ್. ಸರ್ ವಿನೀತ್ ಅವರು, ನಮಗೆ ಲಾಸ್ಟ್ ಟೈಮ್ ರಾಗಿ ಇಡ್ಲಿ ತೋರಿಸಿದ್ರಿ, ಈ ಚಿತ್ರಾನ್ನದ ಏನು ಸ್ಪೆಷಾಲಿಟಿ ಸರ್? ಸರ್ ನಮ್ಮ ಚಿತ್ರಾನ್ನ ಅಂದ್ರೆ ನನ್ನ ಪರ್ಸನಲಿ ನಾನು ಹೇಳೋದು ನಮ್ದು ನೋ ನಾನ್ ಸೆನ್ಸ್ ಚಿತ್ರಾನ್ನ ಅಂತ. ಈಗ ಎಷ್ಟೊಂದು ಜನ ಚಿತ್ರಾನ್ನ ಚೆನ್ನಾಗಿ ಮಾಡಬೇಕು ಅಂತ ಏನೇನೋ ತರಕಾರಿಗಳಾಕಿ ಬಗೆ ಬಗೆಯಾದ ತರಕಾರಿಗಳಾಕಿ ಮಾಡ್ತಾರೆ. ನಾವು ಚಿತ್ರಾನ್ನ ಯಾವ ತರ ಇರಬೇಕು, ಚಿತ್ರಾನ್ನ ತರ ಇರಬೇಕು, ಹಾಗೆ ಕೊಡ್ಬೇಕು. ಈಗ ಮನೇಲಿ ಯಾವ ತರ ಮಾಡ್ತಾರೆ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡ್ಬೇಕು ಅಂತ ಮಾಡಿದ್ವಿ. ನಾವು ಆಕ್ಚುಲಿ ಓದಿದ ಹಾಸನಲ್ಲಿ, ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಚಿತ್ರಾನ್ನ ಬಾರಿ ತಿಂತಾ ಇದ್ವಿ. ಒಂದೆರಡು ಕಡೆ ತುಂಬಾ ಚೆನ್ನಾಗಿ ಮಾಡೋರು ಅವರು. ಹೌದು ಸರ್, ಮಲ್ನಾಡ್ ಕಾಲೇಜ್ ಕಿರಿಕ್ ಪಾರ್ಟಿ. ಸೊ ಅಲ್ಲಿ ಹೋದಾಗ ನಾವೆಲ್ಲ ಫುಟ್ಪಾತ್ ಅಲ್ಲಿ ತಿನ್ಬೇಕಾದ್ರೆ ರುಚಿ ತುಂಬಾ ಚೆನ್ನಾಗಿರೋದು. ಅವ್ನೇನು ಆಗ್ತಿರ್ಲಿಲ್ಲ. ನಾವು ಅನ್ಕೊಂಡ್ವಿ ಜಾಸ್ತಿ ಯಾಕೆ ಕೆಡ್ಸೋ ಬದಲು ಇದೇ ಕರೆಕ್ಟ್ ಆಗಿರೋದು ಮೆಥಡ್ ಅಂತ. ನಾವು ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಅವಾಗಿಂದ ಇಲ್ಲಿಗೆ ತುಂಬಾ ಜನ ಬರ್ತಾರೆ. ನಾವು ಈರುಳ್ಳಿ ಹಾಕಿ ಮಾಡ್ತೀವಿ. ಸೊ ಮಾಮೂಲಿ ಮನೇಲಿ ಹೆಂಗೆ ಸಿಂಪಲ್ ಆಗಿ ಮಾಡ್ತಾರೋ ಹಾಗೆ ಮಾಡ್ತೀವಿ. ಅದ್ಭುತ. ಸೊ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಫುಡ್ ಬಗ್ಗೆ ಪ್ಯಾಷನ್ನು ಹೌದು ಇದ್ದೇ ಇರುತ್ತೆ. ಬ್ರಿಲಿಯನ್ಸು. ಚಿತ್ರ ನೋಡ್ಬಿಡ್ತೀವಿ. ಪ್ಲೀಸ್ ಸರ್, ಪ್ಲೀಸ್. ಮಹೇಶ್ ಅವ್ರು ತೋರಿಸ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಚಿತ್ರಾನ್ನ ನಾನು ಟೇಸ್ಟ್ ಮಾಡಿದ್ದೆ, ನೀವೇ ತಂದುಕೊಟ್ರಿ ಟೇಸ್ಟ್ ಮಾಡಿ ಅಂತ. ಏನಪ್ಪ ಇದು ಚಿತ್ರಾನ್ನ ಕೊಡ್ತಾರೆ ಲೆಮನ್ ರೈಸು ಅಂತ ನೋಡಿದೆ. ಹೆಂಗಿತ್ರಿ ಅದು? ನಾನು ಬಾಯಲ್ಲಿಂದ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಫಸ್ಟ್ ಮಾಡೋ ಪ್ರಕ್ರಿಯೆ ನೋಡ್ಬಿಡೋಣ. ಖಂಡಿತ. ಆಮೇಲೆ ಟೇಸ್ಟು ನೀವು ಬಂದು ಇಲ್ಲಿ ಟೇಸ್ಟ್ ಮಾಡ್ಬೇಕು, ಹಂಗಿರ್ತದೆ ಇದು. ಸರ್ ಹೇಳ್ಬಿಡಿ ಸರ್, ಎಷ್ಟು ಮಾಡ್ತೀರಿ ಇವತ್ತು? ಸರ್ ಒಂದು ನಾವು ಅರ್ಧ kg ಚಿತ್ರಾನ್ನ ಮಾಡಿದ್ರೆ ಮನೆಯಲ್ಲಿ ಮಾಡೋ ಥರನೇ ಇದೆ. ಇದು ಯಾವುದೇ ಕಮರ್ಷಿಯಲ್ ಆಗಿರಲ್ಲ. ನೀವು ಮನೆಗಳಲ್ಲಿ ಮಾಡ್ಕೊಳ್ಳೋದಿದ್ರೆ ಇಷ್ಟು ಮಾಡಿದ್ರೆ ಸಾಕು. ಇದು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಕರಿಬೇವು, ಒಣಮೆಣಸು, ಹಸಿಮೆಣಸು, ಕೊತ್ತಂಬರಿ, ಉಪ್ಪು, ಎಣ್ಣೆ, ಈರುಳ್ಳಿ, ನಿಂಬೆಹಣ್ಣು. ನಿಂಬೆ ರಸ. ನಿಂಬೆ ರಸ. ಕರೆಕ್ಟ್. ಅದಷ್ಟೇ. ಇಂಗ್ರೀಡಿಯೆಂಟ್ಸ್ ಹಂಗೆ ಕಾಣ್ಬೋದು ನಮಗೆ. ಬಟ್ ನೀವು ಯಾವ ಹಂತದಲ್ಲಿ, ಎಷ್ಟು ಪ್ರಮಾಣದಲ್ಲಿ, ಯಾವ ರೀತಿಯಲ್ಲಿ ಅದನ್ನ ಬೇಯಿಸ್ತೀರೋ ಅದು ಬಹಳ ಇಂಪಾರ್ಟೆಂಟ್ ನನಗೆ ಅನಿಸ್ತದೆ. ಸೊ ನೀವು ಮಾಡೋ ತೋರಿಸ್ಬಿಡಿ ಸರ್. ಖಂಡಿತ. ಅನ್ನ ಅಂತೂ ರೆಡಿ ಇದೆ. ಆಲ್ರೆಡಿ ತೋರಿಸಿರೋ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಅದಕ್ಕೆ ಒಂದು ಅರ್ಧ kg ಅಷ್ಟು ಅನ್ನನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಚಿತ್ರಾನ್ನ ಥರನೇ ಮಾಡ್ತೀವಿ. ಅದಕ್ಕೆ ತೆಂಗಿನಕಾಯಿ ಹಾಕೋದು, ಕ್ಯಾಪ್ಸಿಕಮ್ ಹಾಕೋದು, ಅದೆಲ್ಲ ಏನೂ ಹಾಕ್ದೇನೆ ನಾವು ಹಳ್ಳಿ ಮನೆಗಳಲ್ಲೆಲ್ಲ ಹೇಗ್ ಮಾಡ್ತಾರೆ ಆ ವಿಧಾನದಲ್ಲಿ ಚಿತ್ರಾನ್ನ ಮಾಡೋ ವಿಧಾನನ ತೋರಿಸ್ತೀವಿ. ನಾಟಿ ಚಿತ್ರಾನ್ನ. ಹೌದು. ಶುರು ಮಾಡಿ. ಇವಾಗ ಸ್ಟವ್ನ ಅಂಟಿಸ್ತಾ ಇದ್ದೀನಿ. ತೃಪ್ತಿ ತಿಂಡಿಯ ತೃಪ್ತಿದಾಯಕ ಚಿತ್ರಾನ್ನ ಶುರು. ಒಂದು 4 ಸ್ಪೂನ್ ಅಷ್ಟು ಎಣ್ಣೆ. ಆ ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ, ನೋಡ್ಕೊಂಡು ಹಾಕೋಬೇಕು. ಹಾಂ ಸರ್. ಅದು ಎಣ್ಣೆ ಬಿಸಿ ಆಗ್ತಾ ಇದೆ. ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ kg ಚಿತ್ರಾನ್ನಕ್ಕಾಗಿರೋದ್ರಿಂದ ಅರ್ಧ ಸ್ಪೂನ್. ಆ ಸಾಸಿವೆ ಸಿಡಿದಿಲ್ಲ ಅಂದರೆ ಕೈ ಬರುತ್ತೆ ಅದಕ್ಕೆ.
ಸಿಡಿಯೋವರೆಗೂ ವೆಯ್ಟ್ ಮಾಡಬೇಕು. ಈಗ ಸಿಡಿದ ನಂತರ ಕಡಲೆಬೇಳೆ ಹಾಕೋದು, ಕಡಲೆಬೇಳೆ 2 ಸ್ಪೂನು. ಅದ್ರ ಜೊತೆಯಲ್ಲೇ 2 ಸ್ಪೂನು ಉದ್ದಿನಬೇಳೆ. 2 ಸ್ಪೂನಾ? ಹೌದು. ಆಮೇಲೆ ಕಡಲೆ ಬೀಜ ಇದು ಒಂದು 3 ಸ್ಪೂನ್, 3ರಿಂದ 4. ಅದು ಸ್ವಲ್ಪ ಬ್ರೌನ್ ಆದಮೇಲೆ ಹಾಂ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಣಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ. ಇದು ಗುಂಟೂರಲ್ಲ? ಗುಂಟೂರು ಮೆಣಸಿನ್ಕಾಯಿ. ಅದು ಅವ್ನು ಸ್ವಲ್ಪ ಎಷ್ಟು ಹಸಿಮೆಣಸಿನ್ಕಾಯಿನ ಕಡಿಮೆ ಮಾಡೋದಕ್ಕೋಸ್ಕರ ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ. ಇವಾಗ ಹಸಿಮೆಣಸು ಹಾಕ್ತಾ ಇದ್ದೀನಿ. ಅದ್ರ ಜೊತೆಯಲ್ಲೇ ಕರಿಬೇವು. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಇದು ಸ್ವಲ್ಪ ಹೇಗಿರ್ಬೇಕು ಈರುಳ್ಳಿ ಚಿತ್ರಾನ್ನದಲ್ಲಿ ಅಂದರೆ ಬಾಯಿಗೆ ಸಿಗಬೇಕು. ಅದು ತುಂಬ ಫ್ರೈ ಆಗಿ ಅದು ಬಾಯಿಗೆ ಸಿಗಲಿಲ್ಲ ಅಂದರೆ ಈರುಳ್ಳಿ ಮಜಾ ಇರಲ್ಲ. ಮುಕ್ಕಾಲು ಭಾಗ ಬೆಂದಿರ್ಬೇಕು ಈರುಳ್ಳಿ, ಕಾಲು ಭಾಗ ಹಾಗೆ ಇರಬೇಕು. ಆ ಚಿತ್ರಾನ್ನದೊಟ್ಟಿಗೆ ಈರುಳ್ಳಿ ಪೀಸ್ ಸಿಗ್ತಾ ಇದ್ರೆ ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಅದಾಗಿದೆ. ಈರುಳ್ಳಿ ಫ್ರೈ ಆಗಿದೆ, ಮೆಣಸಿನ್ಕಾಯಿ ಎಲ್ಲವೂ ಫ್ರೈ ಆಗಿರೋದ್ರಿಂದ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅನ್ನ ಹಾಕ್ತೀನಿ. ಅರ್ಧ kg ಅಷ್ಟು ಅನ್ನ. ಸರ್ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಸರ್? ಸೋನಾ ಮಸೂರಿ? ನಾವು ಸೋನಾ ಮಸೂರಿ. ಈಗ ಅದ್ರ ಮೇಲೆ ಅನ್ನದ ಮೇಲೆ ನಾವು ನಿಂಬೆಹಣ್ಣನ್ನು ಹಾಕಿದ್ರೆ ಆ ನಿಂಬೆಹಣ್ಣಿಂದು ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ. ನಾವು ಫಸ್ಟೇ ಈರುಳ್ಳಿ ಒಟ್ಟಿಗೆನೆ ಹಾಕ್ಬಿಟ್ರೆ ಆ ನಿಂಬೆಹಣ್ಣಿಂದು ಸ್ಮೆಲ್ ಬರಲ್ಲ, ಫ್ಲೇವರ್ ಬರಲ್ಲ. ನೋಡಿ ಮಾಡೋದು ರೀತಿ ಹೋಟ್ಲಿಂದ ಹೋಟ್ಲು, ಮನೆಯಿಂದ ಮನೆಗೆ ಡಿಫ್ರೆಂಟ್ ಇರ್ತದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಗಾರ್ನಿಶಿಂಗ್. ಓಕೆ, ಆಗೋಯ್ತು. ಆಯ್ತಾ ಸರ್? ರೆಡಿ. ಅದ್ಭುತ. ತೃಪ್ತಿ ತಿಂಡಿಯ ಅತಿ ತೃಪ್ತಿದಾಯಕ ಚಿತ್ರಾನ್ನ ಮಾಡಿ ತೋರಿಸಿರಿ. ನಮಸ್ಕಾರ, ಧನ್ಯವಾದ. ಇವಾಗ ಚಿತ್ರಾನ್ನ ರೆಡಿ ಆಗಿದೆ. ಇದನ್ನ ಪ್ಲೇಟಿಗೆ ಹಾಕೊಂತ ಇದ್ದೀನಿ. ಸರ್ ಇದೇ ಪೋರ್ಷನ್ ಬರೋದು? ಹೌದು, ಕಸ್ಟಮರ್ಸ್ಗೆ ಅದೇ ಪೋರ್ಷನ್ ಸಿಗ್ತಾ ಇದೆ. ಅದು ನಮಗೆ ಕಣ್ಣಿಗೆ ಹಬ್ಬ ಅಂತಾರಲ್ಲ, ಆ ಕ್ವಾಲಿಟಿ ಸಿಗುತ್ತೆ. ಚಿತ್ರಾನ್ನ ಅಂದ್ರೆ ಹಿಂಗೆ ಇರಬೇಕು ಅನ್ಸುತ್ತೆ ನಮಗೆ. ಹಬ್ಬ, ತೃಪ್ತಿ ತಿಂಡಿ. ಹಬ್ಬ, ಚಿರಪರಿಚಿತ ಚಿತ್ರಾನ್ನ. ಬನ್ನಿ ನೋಡ್ಬಿಡೋಣ. ಸ್ಪೂನ್ ಬೇಡ, ಚಿತ್ರಾನ್ನಗೆ ನಾವು ನಮಗೆ ಒಂದು ನಮ್ಮ ಕೈಲಿಂದ ಅದನ್ನು ಫೀಲ್ ಮಾಡ್ಬೇಕ್ರಿ. ಫಸ್ಟು ಆ ಫೀಲಿಂಗ್ ಇದೆಯಲ್ಲ, ಇಲ್ಲಿರೋ ಒಂದು ನರ್ವ್ಸು ನಮ್ಮ ಬ್ರೈನಿಗೆ ಸಿಗ್ನಲ್ ಕೊಡುತ್ತೆ. ನೋಡಿ ಎಷ್ಟು ಮೃದು, ಎಷ್ಟು ಚಂದ, ಬಣ್ಣನೂ ಚಂದ, ಕೈಗೆ ಅದು ಮೃದುತ್ವ. ಅಬ್ಬಾ ಬಾಬಾ ಬಾಬಾ. ಕಾಯಿ ಚಟ್ನಿ ಇದೆ, ಅದನ್ನ ಏನು ಮಿಕ್ಸ್ ಮಾಡಿ ರುಚಿನ ಯಾಕೆ ಇದು ಮಾಡೋದು ಡೈಲ್ಯೂಟು. ಅಪ್ಪಟ ಚಿತ್ರಾನ್ನ. ಹಾಗೆ ಆಗ ಹೆಂಗಿತ್ತು, ಈಗ ಹೆಂಗಿದೆ, ಬಿಫೋರ್ ಆ್ಯಂಡ್ ಆಫ್ಟರ್ ಅಂತಾರಲ್ಲ ನನಗೆ. ಹಳ್ಳಿಯ ಮನೆ. ಆ ಮನೆಯಲ್ಲಿ ಒಂದು ಅಜ್ಜಿ, ಅವ್ರಿಗೆ ಈ ಮಾಡರ್ನ್ ಮಸಾಲ ಭರಿತ ಇಂಗ್ರೀಡಿಯೆಂಟ್ಸ್ ಗೊತ್ತಿರಲ್ಲ. ಅವ್ರಿಗೇನು ತಮಗೆ ಬಳುವಳಿ ಗೊತ್ತಿರುತ್ತೋ ಆ ಬಳುವಳಿನ ಹಿಡ್ಕೊಂಡು ಮಾಡಿರ್ತಾರೆ. ನಾಟಿ ಚಿತ್ರಾನ್ನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತೃಪ್ತಿ ತಿಂಡಿಯಲ್ಲಿ ತೃಪ್ತಿ ಆಗೋಷ್ಟು ರುಚಿ ಇರ್ತದೆ ಈ ಚಿತ್ರಾನ್ನ. ಅದು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ನಾವು ಮೊದಲೇ ಬಂದು ಟೇಸ್ಟ್ ಮಾಡಿ ಇದು ಬೇಕು ರೆಸಿಪಿ ಅಂತ ಕೇಳಿದ್ದು. ಏನು ಚೆನ್ನಾಗಿದ್ರಿ, ಆಡಂಬರ ಇಲ್ಲದ ಚಿತ್ರಾನ್ನ ಅನ್ಬೋದು. ಅಷ್ಟು ಅಪ್ಪಟವಾದ ರುಚಿ, ಅಷ್ಟು ಅಪ್ಪಟವಾದ ಒಂದು ಇಂಗ್ರೀಡಿಯೆಂಟ್ಸು, ಅವೆಲ್ಲ ಕುಟುಂಬ ಉದ್ದಿನಬೇಳೆ, ಕಡಲೆ ಬೀಜ. ಔಟ್ ಆಫ್ ದ ವರ್ಲ್ಡ್ ಆಸಮ್ ಚಿತ್ರಾನ್ನ ಟೇಸ್ಟ್ ಮಾಡ್ಬೇಕಂದ್ರೆ ಗೂಗಲ್ ಲೊಕೇಶನ್, ಅಡ್ರೆಸ್ಸು ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬನ್ನಿ, ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ ಹಾಕಿ. ಮನೇಲಿ ಮಾಡ್ಕೊಂಡು ಕಾಮೆಂಟ್ ಹಾಕಿ. ಮತ್ತೆ ಮುಂದಿನ ಸತಿಗೆ ಸಿಗೋಣ. ಈಗಂತೂ ಚಿತ್ರಾನ್ನ ಇವತ್ತು ಮಧ್ಯಾಹ್ನದ ಊಟ ಅದೇ. ನಮಸ್ಕಾರ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.